ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಬಿರುಗಾಳಿಗಳನ್ನು ತಡೆದುಕೊಳ್ಳುವ ನಂಬಿಕೆ. ಇಂದು ನಾವು ನಮ್ಮ ಯಶಸ್ಸು ಅಥವಾ ವೈಫಲ್ಯಗಳನ್ನು ನಿರ್ಧರಿಸುವ ನಮ್ಮ ದೈನಂದಿನ ಆಯ್ಕೆಗಳ ಬಗ್ಗೆ ಕಲಿಯಲಿದ್ದೇವೆ. ನಮಗೆಲ್ಲರಿಗೂ ಆಧ್ಯಾತ್ಮಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಜೀವನ ಬೇಕು. ಆಧ್ಯಾತ್ಮಿಕ ಅರಿವು ನಮ್ಮ ಜೀವನದ ಅಡಿಪಾಯವನ್ನು ರೂಪಿಸುತ್ತವೆ. ವಿಧೇಯತೆಯ ನಮ್ಮ ಜೀವನವನ್ನು ಮಣ್ಣಿನಂತೆ ಪೋಷಿಸುತ್ತದೆ ಮತ್ತು ಜಾಗರೂಕತೆಯು ನಮ್ಮನ್ನು ಸಿದ್ಧವಾಗಿರಿಸುತ್ತದೆ. ಒಟ್ಟಾಗಿ ಅವು ಶಾಶ್ವತವಾದ ಫಲವನ್ನು ನೀಡಿ ನಮ್ಮನ್ನು ಕ್ರಿಸ್ತನಲ್ಲಿ ವಿಜಯದತ್ತ ಕೊಂಡೊಯ್ಯುತ್ತದೆ. ಆಧ್ಯಾತ್ಮಿಕ ಅರಿವಿನ ಕೊರತೆಯಿಂದ ಜೀವನವು ದುರ್ಬಲ ಅಡಿಪಾಯದ ಮೇಲೆ ನಿರ್ಮಿಸಲ್ಪಟ್ಟಿದೆ. ವಿಧೇಯತೆಯು ನಿರ್ಲಕ್ಷಿಸಿದಾಗ ನಮ್ಮ ಮಣ್ಣು ಬಂಜರುವಾಗುತ್ತದೆ. ಆದರೆ ನಾವು ದೇವರಿಗೆ ವಿಧೇಯರಾಗಲು ನಿರ್ಲಕ್ಷಿಸಿದಾಗ ಅವು ಜೀವನದ ಫಲಪ್ರದತೆಯ ಮೇಲೆ, ಆಶೀರ್ವಾದಗಳ ಮೇಲೆ ಪರಿಣಾಮ ಬೀರುತ್ತದೆ. ಇಬ್ರಿಯರಿಗೆ 6:7-8. ಯೇಸು ಒಂದು ದೃಷ್ಟಾಂತದಲ್ಲಿ ಇದರ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತಾನೆ. ಮತ್ತಾಯ 7:24-27. ನಾವು ಇದನ್ನು ಓದೋಣ. ಯಾವನಾದರೂ ನಾನು ಹೇಳುವ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕೆಟ್ಟಿದ ಬುದ್ಧಿವಂತನಿಗೆ ಹೋಲಿಸುವನು. ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿ ಬೀಸಿ ಆ ಮನೆಗೆ ಬಡಿದವು, ಆದರೂ ಅದು ಬೀಳಲಿಲ್ಲ, ಯಾಕೆಂದರೆ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಹಾಕಲ್ಪಟ್ಟಿದ್ದು. ಈ ನನ್ನ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬನು ಅವುಗಳಂತೆ ನಡೆಯದೇ ಹೋದರೆ ಅವನು ಮರಳಿನ ಮೇಲೆ ತನ್ನ ಮನೆಯನ್ನು ಕೆಟ್ಟಿದ ಬುದ್ಧಿಹೀನನಿಗೆ ಹೋಲಿಕೆಯಾಗಿರುವನು. ಹೇಗೆಂದರೆ ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದವು, ಹಾಗೆ ಅದು ಬಿತ್ತು ಮತ್ತು ಅದರ ಬೀಳುವಿಕೆ ದೊಡ್ಡದಾಗಿತ್ತು. ಇಲ್ಲಿ ಯೇಸು ಇಬ್ಬರು ವ್ಯಕ್ತಿಗಳು 2 ಮನೆಗಳನ್ನು ಕೆಟ್ಟುವ ಬಗ್ಗೆ ಮಾತನಾಡುತ್ತಿದ್ದಾನೆ. 2 ಮನೆಗಳು ಮುಗಿದವು. 2 ಮನೆಗಳು ಒಂದೇ ರೀತಿಯ ಬಿರುಗಾಳಿಯನ್ನು ಎದುರಿಸಿದವು. ಆದರೆ ಬಿರುಗಾಳಿ ಬಂದಾಗ ಅದು ಅದೃಷ್ಟವಾದದನ್ನು ಬಹಿರಂಗಪಡಿಸಿತ್ತು. ನಮ್ಮಲ್ಲಿ ಪ್ರತಿಯೊಬ್ಬರು ಜೀವನ, ವೃತ್ತಿ, ಕುಟುಂಬ, ಖ್ಯಾತಿ, ಭದ್ರತೆ, ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇವೆ. ಅದನ್ನು ಬಲವಾಗಿ ನಿಲ್ಲುವಂತೆ ಮಾಡಲು ನಾವು ಸಮಯ, ಹಣ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡುತ್ತೇವೆ. ಆದರೆ ಒಂದು ವಿಷಯ ನಮ್ಮಲ್ಲಿ ಯಾರಿಗೂ ನಿಯಂತ್ರಿಸಲು ಸಾಧ್ಯವಲ್ಲ, ಅದು ಒತ್ತಡ. ಒತ್ತಡ ಎಲ್ಲರಿಗೂ ಬರುತ್ತದೆ. ಬಿಕ್ಕಟ್ಟು, ನಷ್ಟ, ವೈಫಲ್ಯ, ಅನಾರೋಗ್ಯ ಇತ್ಯಾದಿ ಸಿದ್ಧ ಮತ್ತು ಸಿದ್ಧವಲ್ಲದ ಇಬ್ಬರಿಗೂ ಬರುತ್ತವೆ. ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವವರು ಅಂತಹ ಒತ್ತಡಗಳನ್ನು ತಡೆದುಕೊಳ್ಳಲು ಸಮರ್ಥರಾಗಿರುತ್ತಾರೆ. ವಿಧೇಯತೆ ಮತ್ತು ನಂಬಿಕೆಯಿಂದ ಬರುವ ಶಕ್ತಿ ಮಾತ್ರ ನಮಗೆ ಸಹಾಯ ಮಾಡುತ್ತದೆ ಅಂತಹ ಸಮಯದಲ್ಲಿ. ಯೇಸುವಿನ ಈ ದೃಷ್ಟಾಂತವು ಕೇವಲ ಮೆಚ್ಚಬೇಕಾದ ಅಥವಾ ನಿರ್ಲಕ್ಷಿಸಬೇಕಾದ ಧಾರ್ಮಿಕ ಕಥೆಯಲ್ಲ. ಆಧ್ಯಾತ್ಮಿಕ ಜೀವನವನ್ನು ನಿರ್ಲಕ್ಷಿಸುವ ನಮ್ಮಲ್ಲಿ ಅನೇಕರು ಸುರಕ್ಷಿತವಾಗಿರುತ್ತೀರಿ ಎಂದು ಭಾವಿಸಬಹುದು. ಆದರೆ ಒತ್ತಡ ಬರುತ್ತದೆ. ದೈವಿಕ ಜೀವನವನ್ನು ನಡೆಸುವವರು ಮಾತ್ರ ತಡೆದುಕೊಳ್ಳಬಹುದು, ಏಕೆಂದರೆ ನಮ್ಮ ಬಿರುಗಾಳಿಗಳು ತಡೆದುಕೊಳ್ಳಲು ದೇವರ ಶಕ್ತಿ ಮಾತ್ರ ನಮಗೆ ಸಹಾಯ ಮಾಡುತ್ತದೆ. ಈ ಲೋಕದ ಜೀವನಕ್ಕೆ ವಿಶ್ವಾಸಿಗಳು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ತುಂಬ ವಿಶ್ವಾಸಿಗಳು ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಅದರಿಂದ ಏನಾಗುತ್ತದೆ ಅಂತ ಯೇಸುದೇವರು ಇದರಲ್ಲಿ ಕಲಿಸುತ್ತಾ ಇದ್ದಾರೆ. ದೇವರ ಶಕ್ತಿಯು ನಮಗೆ ಹೇಗೆ ಪಡೆಯುವುದು? ದೇವರ ಶಕ್ತಿಯಿಂದ ಮಾತ್ರ ಈ ಬಿರುಗಾಳಿಯನ್ನು ನಮಗೆ ತಡೆ ಮಾಡಬಹುದು. ದೇವರ ಶಕ್ತಿ ನಮಗೆ ಹೇಗೆ ಸಿಗುವುದು? ನೋಡಿ, ಒಂದು ಬಿರುಗಾಳಿ ಬಂದಾಗ ಆ ಫೋರ್ಸನ್ನು ಊಹಿಸಿಕೊಳ್ಳಿ. ನಮ್ಮ ಮನೆಯ ಮೇಲೆ ಬಡಿಯುತ್ತಿದೆ. ಅಡಿಪಾಯ ಸ್ಟ್ರಾಂಗ್ ಆಗಿದ್ದರೆ ಅದು ಬೀಳುವುದಿಲ್ಲ. ಅಡಿಪಾಯ ಸ್ಟ್ರಾಂಗ್ ಆಗಲಿಲ್ಲದಿದ್ದರೆ ಅದು ಬಿದ್ದು ಬಿಡುತ್ತದೆ, ಅಲ್ಲವೇ? ಆ ಸ್ಟ್ರೆಂಗ್ತ್ ನೋಡಿ. ಆದರೆ ಯೇಸುದೇವರು ಹೇಳಿದರು, ಅದೇ ಥರ ನಮ್ಮ ಜೀವನದಲ್ಲೂ ಬಿರುಗಾಳಿ ಬರುತ್ತದೆ, ಆದರೆ ನಮ್ಮ ಅಡಿಪಾಯ ಸ್ಟ್ರಾಂಗ್ ಆಗಿದರೆ ನಮಗೇನು ಹಾನಿ ಮಾಡುವುದಿಲ್ಲ ಅಂತ. ನಮಗೆ ಕಷ್ಟ ಬರ್ತದೆ, ಆದರೆ ಅದರಿಂದ ನಮಗೆ ಕೆಟ್ಟದಾಗುವುದಿಲ್ಲ ಅಂತ. ನಮ್ಮ ವಿಧೇಯತೆಯ ಮೂಲಕ ದೇವರು ನಮಗಾಗಿ ಕೆಲಸ ಮಾಡ್ತಾರೆ. ಇದು ನಾವು ಜೀವನದಲ್ಲಿ ಮರೆಯಬಾರದ ಸತ್ಯ. ನಮ್ಮ ಶಕ್ತಿ ದೇವರನ್ನು ವಿಧೇಯರಾಗಿ ಜೀವನ ಮಾಡುವುದು. ಈ ದೃಷ್ಟಾಂತದಲ್ಲಿ ಯೇಸು ಇಬ್ಬರು ಕಟ್ಟಡ ನಿರ್ಮಾಣಗಾರರ ಬಗ್ಗೆ ಮಾತನಾಡುತ್ತಾರೆ. ಅವರು ತುಂಬಾ ಹೋಲುತ್ತಾರೆ. ಇಬ್ಬರು ಚರ್ಚಿಗೆ ನಿಯಮಿತವಾಗಿ ಬರುತ್ತಾರೆ. ಇಬ್ಬರು ದೇವರ ವಾಕ್ಯವನ್ನು ಕೇಳುತ್ತಾರೆ. ಹೊರಗಿನಿಂದ ನೋಡಿದರೆ 2 ಮನೆಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಇದು ಮುಖ್ಯ, ಏಕೆಂದರೆ ಬಾಹ್ಯ ನೋಟವು ಆಂತರಿಕ ಶಕ್ತಿಯನ್ನು ಬಹಿರಂಗಪಡಿಸುವುದಿಲ್ಲ ಎಂದು ಯೇಸು ನಮಗೆ ತೋರಿಸುತ್ತಾ ಇದ್ದಾರೆ. ಎಲ್ಲ ವಿಶ್ವಾಸಿಗಳು ಚರ್ಚಿಗೆ ಬರ್ತಾರೆ, ಎಲ್ಲ ವಿಶ್ವಾಸಿಗಳು ಆರಾಧನೆ ಮಾಡುತ್ತಾರೆ,
ವಾಕ್ಯವನ್ನು ಕೇಳಿಕೊಂಡು ಹೋಗ್ತಾರೆ. ನೋಡಿದರೆ ಎಲ್ಲರೂ ವಿಶ್ವಾಸಿಗಳು. ಆದರೆ ಒಂದು ಒತ್ತಡ ಬಂದಾಗ ಅರ್ಥವಾಗುತ್ತದೆ ಯಾರು ನಿಜವಾದ ವಿಶ್ವಾಸಿ ಅಂತ. ಬಿರುಗಾಳಿಯು ಬರುತ್ತವೆ ಎಂದು ಯೇಸು ಹೇಳಲಿಲ್ಲ, ಆದರೆ ಅವು ಯಾವಾಗ ಬರ್ತವೆ ಎಂದು ಯೇಸು ಹೇಳಿದರು. ಈ ಬಿರುಗಾಳಿ ಒಂದೇ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ದೇವರು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಬಿರುಗಾಳಿ ಬರುವುದಾಗಿ ಭರವಸೆ ನೀಡಲಿಲ್ಲ. ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳು, ವಿಧೇಯರು ಮತ್ತು ಅಜಾಗರೂಕರು, ಆಧ್ಯಾತ್ಮಿಕವಾಗಿ ಗಂಭೀರವಾಗಿರುವವರು ಮತ್ತು ಆಧ್ಯಾತ್ಮಿಕವಾಗಿ ನಿರಾಸಕ್ತಿ ಹೊಂದಿರುವವರು ಎಲ್ಲರೂ ಒಂದೇ ತರ ಎದುರಿಸುತ್ತಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಮ್ಮ ಜೀವನದಲ್ಲಿ ಯೇಸುವನ್ನು ಹೊಂದಿ ಆತನ ಮಾರ್ಗದಲ್ಲಿ ನಡೆಯುವವರು ಮಾತ್ರ ಅವರ ಬಿರುಗಾಳಿಯನ್ನು ತಡೆದುಕೊಳ್ಳಬಹುದು. ಅಲ್ಲಾಂದರೆ ಎಲ್ಲರೂ ಬಿತ್ತು ಬಿಡ್ತಾರೆ ಮತ್ತು ಕೆಟ್ಟುತ್ತಾರೆ ಮತ್ತು ಬಿತ್ತು ಬಿಡ್ತಾರೆ. ಹಿಂಗೆ ಮಾಡಿಕೊಂಡು ಜೀವನ ಮಾಡಬೇಕಾಗುತ್ತದೆ. ನೀವೇ ನೋಡ್ತೀರಲ್ಲ, ಕೆಲವೊಂದು ಮನೆಗಳು ಒಂದು ಗಾಳಿ ಬಂದಾಗ, ಅಲ್ಲಾಂದರೆ ಒಂದು ಜೋರಾಗಿ ಮಳೆ ಬಂದರೆ ಇವತ್ತು ನೋಡ್ತೇವೆ, ನಾಳೆ ಇರುವುದಿಲ್ಲ. ಮತ್ತೆ ಅವರೆಲ್ಲಿ ಜೀವನ ಮಾಡುವುದು? ಮತ್ತು ನೀವು ಇನ್ನೊಂದಿನ ಹೋದರೆ ಅದು ಮತ್ತು ಅವರು ಕಟ್ಟಿ ಚಿಕ್ಕ ಚಿಕ್ಕ ಮನೆಗಳು ಅಲ್ಲವೇ ಕಟ್ಟುತ್ತಾರೆ, ಅದನ್ನೆಲ್ಲ ಜೀವನ ಮಾಡ್ತಾರೆ. ಅದೇ ತರ ವಿಶ್ವಾಸಿಗಳು, ಬಿರುಗಾಳಿ ಬರ್ತದೆ, ಎಲ್ಲ ಬಿತ್ತು ಬಿಡ್ತದೆ, ಮತ್ತು ಅವರು ಕಟ್ಟುತ್ತಾರೆ, ಮತ್ತು ಬಿತ್ತು ಬಿಡ್ತದೆ. ಹಂಗೆ ಜೀವನ ಮಾಡಿ ಬಿರುಗಾಳಿ ಬರುವುದು ಕಟ್ಟೋದು, ಬಿರುಗಾಳಿ ಬರುವುದು ಕಟ್ಟೋದು. ನೀವು ಯೋಚನೆ ಮಾಡಿ, ನೀವು ಅಂತ ಚಿಕ್ಕ ಚಿಕ್ಕ ಮನೆಗಳು ನೋಡ್ಲಿಲ್ವಾ? ಹಟ್ಟುಗಳು. ಅವರೆಲ್ಲಿ ಜೀವನ ಮಾಡಬೇಕು? ಅಲ್ಲೇ ಜೀವನ ಮಾಡಬೇಕು ಅಲ್ಲವೇ? ಅದೇ ತರ ನೀವು ಮಾಡಬಾರದು. ಉದಾಹರಣೆಗೆ, 2 ವಿಶ್ವಾಸಿಗಳು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಾರೆ. ಇಬ್ಬರು ಆತಂಕ ಮತ್ತು ಚಿಂತಿತರಾಗಿರುತ್ತಾರೆ. ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸಿಯು ಪ್ರಾರ್ಥಿಸುತ್ತಾನೆ, ದೇವರು ಹೇಳುವುದನ್ನು ಮಾಡುತ್ತಾ ಇರುತ್ತಾನೆ, ಶಿಷ್ಟುಬದ್ಧನಾಗಿರುತ್ತಾನೆ, ಹಾಗೆಯೇ ಪ್ರಗತಿ ಉಂಟಾಗುತ್ತದೆ. ಆದರೆ ಇನ್ನೊಬ್ಬ ವ್ಯಕ್ತಿ ಭಯಕ್ಕೆ ಸಿಲುಕುತ್ತಾನೆ, ಆತಂಕಕ್ಕೆ ಸಿಲುಕುತ್ತಾನೆ, ಜನರನ್ನು ದೂಷಿಸುತ್ತಾನೆ, ಯಾಕೆಂದರೆ ಅವನ ಬಳಿ ಹಣವಿಲ್ಲ, ಹತಾಶರಾಗಿರುತ್ತಾನೆ ಮತ್ತು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನೊಂದು ಉದಾಹರಣೆ, ಇಬ್ಬರು ವಿಶ್ವಾಸಿಗಳು ಉತ್ತರಿಸದ ಪ್ರಾರ್ಥನೆಗಳನ್ನು ಅನುಭವಿಸಿದರು. ಒಬ್ಬರು ದೇವರನ್ನು ನಂಬುವುದನ್ನು ಮುಂದುವರಿಸುತ್ತಾರೆ ಮತ್ತು ಕ್ರಿಸ್ತನಲ್ಲಿ ಸಂತೋಷದಿಂದ ಬೆಳೆಯುತ್ತಿರುತ್ತಾರೆ. ಇನ್ನೊಬ್ಬರು ತಣ್ಣಗಾಗುತ್ತಾರೆ, ಮನನೊಂದಿರುತ್ತಾರೆ, ನಂಬಿಕೆ, ಸಂತೋಷ, ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಪರಿಣಾಮವಾಗಿ ಅವರ ಸಮಸ್ಯೆಗಳು ಬೆಳೆಯುತ್ತದೆ. ಯಾಕೆ? ಪ್ರಾರ್ಥಿಸುತ್ತಾರೆ, ಏನು ಬರ್ತಾ ಇಲ್ಲ. ದೇವರೇ, ನೀವೇ ಪ್ರಾಮಿಸ್ ಕೊಟ್ಟಿದ್ದೀರಿ, ನಿನ್ನ ಪ್ರಾಮಿಸ್ ಪ್ರಕಾರ ನಾನು ಪ್ರಾರ್ಥಿಸುತ್ತಾ ಇದ್ದೀನಿ, ಆದರೆ ದೇವರನ್ನು ಪಾಲಿಸುವುದಿಲ್ಲ. ದೇವರ ಪ್ರಾಮಿಸ್ ಎಲ್ಲ ಕೋಟ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ನನಗೂ ತುಂಬಾ ಕಷ್ಟ, ದೇವರೇ ನೀವು ನೋಡ್ತಾ ಇಲ್ಲ ಅಂದೆಲ್ಲ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಏನು ಬರುವುದಿಲ್ಲ. ಅದೇ ನೋಡಿ, ಇದೆಲ್ಲ ಬಿರುಗಾಳಿ. ಬಿರುಗಾಳಿ ಅಂದರೆ ಏನೇ ಸಮಸ್ಯೆ ಬಂದರು, ಚಿಕ್ಕದಾಗಲಿ ದೊಡ್ಡದಾಗಲಿ, ನಮ್ಮ ಕಟ್ಟಡವು ಅಲಗಾಡಬಹುದು ಮತ್ತು ಬಿತ್ತು ಬಿಡಬಹುದು. ಅಂದರೆ ನಮ್ಮ ಕಟ್ಟಡ ಅಂದರೆ ನಾವು ಕಟ್ಟಿರುವುದು ಏನು? ನಾವು ಕಟ್ಟಿರುವುದು ನಮ್ಮ ನಂಬಿಕೆ, ನಮ್ಮ ದೇವರಲ್ಲಿ ಇರುವ ಜೀವನ, ಅದೇ ನಮ್ಮ ಕಟ್ಟಡ. ನಮ್ಮ ವಿಶ್ವಾಸ. ಹೌದು, ನಮಗೊಂದು ವಿಶ್ವಾಸ ಬಂದಿದೆ ದೇವರಲ್ಲಿ. ಹೌದು, ನಮಗೂ ಅದು ಮಾಡಬೇಕು, ಇದು ಮಾಡಬೇಕು, ನಮಗೆ ಈಗ ಭರವಸೆ ಬಂದಿದೆ, ಅಲ್ಲವೇ? ಅದೇ ನಮ್ಮ ಕಟ್ಟಡ. ಇದೆಲ್ಲ ಬಿತ್ತು ಹೋಗುತ್ತದೆ ಅಲ್ಲವೇ? ನಂಬಿಕೆ ಹೋಗ್ತದೆ, ತಣ್ಣಗಾಗ್ತಾರೆ. ಅಯ್ಯೋ, ಈ ದೇವರಿದ್ದಾರ, ನಾನು ಇದಕ್ಕೆ ಚರ್ಚ್ ಹೋಗ್ಬೇಕು, ಅವರನ್ನೆಲ್ಲ ಅಲ್ಲಾಡಿಸಿ ನೀವು ಕರ್ಕೊಂಡ್ಬರಬೇಕು. ವ್ಯತ್ಯಾಸವು ಬಿರುಗಾಳಿಯ ಸಮಸ್ಯೆಯಲ್ಲಿ ಮಾತ್ರ ಬಹಿರಂಗಗೊಳ್ಳುತ್ತದೆ. ವಿಶ್ವಾಸಿಗಳ ವ್ಯತ್ಯಾಸವು ಎಲ್ಲರೂ ಈಗ ಇರ್ತಾರಲ್ಲ, ಆನಂದವೇ ಆನಂದವೇ, ದೇವರೇ ಆನಂದವೇ ಎಂದೆಲ್ಲ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಮನೆಗೆ ಹೋಗುತ್ತಾರೆ. ಅಲ್ಲೇ ಬರ್ತದೆ, ಮನೆ ಮುಟ್ಟುವ ಮುಂಜಾನೆ ಒಂದು ಬಿರುಗಾಳಿ ಬರ್ತದೆ, ಮನೆ ಬಿತ್ತು ಬಿಡ್ತದೆ. ಹಂಗೇನ ನಿಮ್ಮ ಜೀವನವು ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಲೋಕದ ಬಿರುಗಾಳಿ ಆದರೂ ಈಗಲಾದರೂ ಒಂದು ಬಿರುಗಾಳಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾ? ಅದೇ ತರ ಯಾವಾಗ ಎಲ್ಲಿಂದ ಬರ್ತದೆ ಅಂತ ನಮಗೂ ಗೊತ್ತಿಲ್ಲ. ನಾವು ತಯಾರಾಗಿರಬೇಕು. ಆವಾಗ ನಮ್ಮ ಸಂತೋಷ ಹೋಗಬಾರದು, ಶಾಂತಿ ಹೋಗಬಾರದು, ಮತ್ತೆ ಸೆಲ್ಫ್ ಕಂಟ್ರೋಲ್ ಇರಬೇಕು. ಅದೆಲ್ಲ ನಮ್ಮ ಶಕ್ತಿ. ಸೊ ಒಂದು ಮನೆ ಶಾಂತಿಯುತವಾಗಿ ನಿಂತಿದೆ, ಯಾಕೆ? ಗಾಳಿ ಸೌಮ್ಯವಾಗಿರುವುದರಿಂದ ಅಲ್ಲ, ಮತ್ತೆ ಯಾಕೆ? ಬಂಡೆಯ ಮೇಲೆ ನಿರ್ಮಿಸಲ್ಪಟ್ಟಿರುವುದರಿಂದ. ಇನ್ನೊಂದು ಮನೆ ಕುಸಿದು ಬಿದ್ದವು, ಬಿರುಗಾಳಿ ಬಲವಾಗಿರುವುದರಿಂದಲ್ಲ, ಮತ್ತೆ ಬದಲಾಗಿ ಮರಳಿನ ಮೇಲೆ ನಿರ್ಮಿಸಲ್ಪಟ್ಟಿರುವುದರಿಂದ. ಅದಕ್ಕೆ ಸಂತೋಷವಿಲ್ಲ,
ದುಃಖದಿಂದ ಅಯ್ಯೋ ಬಿರುಗಾಳಿನೇ ಬಿರುಗಾಳಿ, ಕ್ಲೈಮೇಟ್ ಚೆನ್ನಾಗಿಲ್ಲ. ಬರೀ ನಮ್ಮ ಮನೆ ಕಡೆ ಕ್ಲೈಮೇಟ್ ಚೆನ್ನಾಗಿಲ್ಲ ಪಾಸ್ಟರ್ ಮನೆ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್, ಶಿಫ್ಟ್ ಮಾಡ್ರಿ ಅಲ್ಲಿಂದ ನಮ್ಮ ಮನೆ ಕಡೆ. ಅವಾಗ ನಿಮ್ಗೂ ಗೊತ್ತಾಗುತ್ತೆ, ಅಯ್ಯೋ ಇಲ್ಲೂ ಇದೆಯಾ ಬಿರುಗಾಳಿ, ಮತ್ತು ಅಲ್ಲಿಂದ ನೀವು ಶಿಫ್ಟ್ ಮಾಡ್ತೀರಿ. ಎಲ್ಲಿ ಹೋಗುವುದು? ಬಿರುಗಾಳಿ ಇಲ್ಲದ ಜಗದಲ್ಲಿ ಒಂದು ಮನೆ ಕಟ್ಟಿ ಜೀವನ ಮಾಡುವುದಕ್ಕೆ ಎಲ್ಲಿ ಹೋಗ್ಬೇಕು? ಎಲ್ಲೂ ಸಿಗುವುದಿಲ್ಲ ಈ ಲೋಕದಲ್ಲಿ. ಹಲ್ಲೆಲೂಯಾ. ಈ ದೃಷ್ಟಾಂತದಲ್ಲಿ ಯೇಸು ನಮಗೆ ಬಿರುಗಾಳಿಯಿಂದ ಬದುಕುಳಿಯುವುದು ಹೇಗೆ ಎಂದು ಕಲಿಸುತ್ತಿಲ್ಲ, ಬದಲಾಗಿ ದೇವರಿಗೆ ಶರಣವಾಗುವುದು ಜೀವನಕ್ಕೆ ಅತ್ಯಗತ್ಯ ಎಂದು ಕಲಿಸುತ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಮಾನವ ಶಕ್ತಿ, ಬುದ್ಧಿಶಕ್ತಿ ಮತ್ತು ಯಶಸ್ಸು ನಮ್ಮ ಬಿರುಗಾಳಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ನಮಗೆ ಯಾವಾಗಲೂ ದೇವರು ಬೇಕು. ಅರ್ಥ ಮಾಡಿಕೊಳ್ಳಿ, ದೇವರು ಬೇಕು ಅಂದರೆ ಯೇಸುವೇ ದೇವರೇ ನಾವು ಕರೆಯೋದಲ್ಲ, ದೇವರ ಶಕ್ತಿ ಇರಬೇಕು. ನೀವು ಆಚೆ ಹೋಗಿದರೂ ಬಿರುಗಾಳಿ ಬರಬಹುದು, ಬರೀ ನಿಮ್ಮ ಮನೆಯಲ್ಲೆಲ್ಲ ಬರುವುದು. ನೀವು ಕೆಲಸಕ್ಕೆ ಹೋಗಿದರೂ ಬಿರುಗಾಳಿ ಬರಬಹುದು, ಶಾಪಿಂಗ್ ಹೋಗಿದ್ರು ಬಿರುಗಾಳಿ ಬರಬಹುದು, ನಂಡರ ಮನೆ ಹೋಗಿದ್ರು ಬಿರುಗಾಳಿ ಬರಬಹುದು. ಸಂತೋಷವಾಗಿ ನೀವು ಹೋಗುತ್ತೀರಿ, ಅಲ್ಲೇ ಬರ್ತದೆ ಬಿರುಗಾಳಿ, ಅಲ್ಲೇ ನಿಮ್ಮ ಮನೆಯೆಲ್ಲ ಹೊಡೆದು ಹೋಗುತ್ತದೆ ಅಲ್ಲವೇ? ಚೆನ್ನಾಗಿ ಫೈಟ್ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತೀರ ನೀವು. ಹಲ್ಲೆಲೂಯಾ. ಅದಕ್ಕೆ ನಮಗೆ ಯಾವಾಗಲೂ ಶಕ್ತಿ ಇರಬೇಕು. ಎಲ್ಲಿ ಹೋಗಿದ್ರು ನಮಗೆ ಶಕ್ತಿ ಇರಬೇಕು. ಹೇಗೆ ನಮಗೆ ಆ ಶಕ್ತಿ ಬರುವುದು? ಯಾವಾಗಲೂ ದೇವರನ್ನು ಆರಾಧಿಸುವುದು, ಸಂತೋಷವಾಗಿರುವುದು, ದೇವರು ಹೇಳಿದ ಪ್ರಕಾರ ಜೀವನ ಮಾಡುವುದು, ತೃಪ್ತಿಯಿಂದ ಜೀವನ ಮಾಡುವುದು, ಸೆಲ್ಫ್ ಕಂಟ್ರೋಲಿನಿಂದ ಜೀವನ ಮಾಡುವುದು. ಆ ಅಡಿಪಾಯವನ್ನು ನಾವು ಕಟ್ಟಿಕೊಂಡು ಹೋಗ್ತಾ ಇರಬೇಕು. ಸೊ ನಮ್ಮ ಮಾನವ ಶಕ್ತಿ, ಬುದ್ಧಿಶಕ್ತಿ ಮತ್ತು ಯಶಸ್ಸು ನಮ್ಮ ಬಿರುಗಾಳಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ನಮಗೆ ದೇವರ ಅಲೌಕಿಕ ಶಕ್ತಿ ಮತ್ತು ಸಹಾಯ ಬೇಕು. ನಾವೆಲ್ಲೇ ಹೋಗಿದ್ರು ಆ ಶಕ್ತಿ, ನೀವೆಲ್ಲೇ ಹೋಗಿದ್ರು, ಓಕೆ ವರ್ಲ್ಡ್ ಟೂರ್ಗೂ ಹೋಗಿದ್ರು ಅಲ್ಲಿ ಬಿರುಗಾಳಿ ಬರುವುದಿಲ್ಲ, ಅಯ್ಯೋ ಅಲ್ಲಿ ದೊಡ್ಡ ಬಿರುಗಾಳಿ ಬರ್ತದೆ ನಿಮ್ಮ ಹಣನೂ ಹೋಯ್ತು, ಎಲ್ಲ ಹೋಗ್ತದೆ. ನೀವು ತಿಳ್ಕೊಳ್ಳಬಾರದು. ಅಲ್ಲಿ ಎಲ್ಲಾದ್ರೂ ವರ್ಲ್ಡ್ ಟೂರ್ ಎಲ್ಲ ಹೋಗಿದ್ರೆ ಅಲ್ಲೆಲ್ಲ ಕ್ಲೈಮೇಟ್ ಚೆನ್ನಾಗಿರ್ತದೆ ಅಂತ ಹೇಳಿನೇ ಎಲ್ಲರೂ ಹೋಗುವುದು ಅಲ್ಲವೇ? ಒಳ್ಳೆ ಕ್ಲೈಮೇಟ್ಗೋಸ್ಕರನೇ ಎಲ್ಲರೂ ಹೋಗುವುದು. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ನಮ್ಮನ್ನು ಆತನಲ್ಲಿ ನಂಬಿಕೆ ಇಡುವುದಲ್ಲದೆ ಆತನ ಮಾತುಗಳಿಗೆ ವಿಧೇಯತೆಯ ಮೇಲೆ ಇಡೀ ಜೀವನವನ್ನು ಕಟ್ಟಲು ಕರೆಯುತ್ತಾನೆ. ಯೇಸು ದೇವರು ನನ್ನನ್ನು ನಂಬಿ ಜೀವನ ಮಾಡಿಂದ ಬರೆದಿರುವುದು ಅಲ್ಲ, ನನ್ನನ್ನು ಪಾಲಿಸಿ ಜೀವನ ಮಾಡುವುದು ಅಲ್ಲವೇ? ಬರೀ ನನ್ನನ್ನು ನಂಬಿ ಜೀವನ ಮಾಡುವುದು ದೇವರು ಹೇಳಲಿಲ್ಲ. ದೇವರ ವಾಕ್ಯಗಳೆಲ್ಲ ನಂಬಿ ದೇವರನ್ನು ಪಾಲಿಸಿ. ನೀವು ಬೈಬಲ್ ಮೊದಲಿಂದ ಕೊನೆಯವರೆಗೂ ನೀವು ಓದಿದರೆ ಎಲ್ಲ ಪಾಲಿಸುವ ವಾಕ್ಯಗಳು ಮಾತ್ರ ಇರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಬರೀ ಆಶೀರ್ವಾದ ಕೊಡುವ ವಾಕ್ಯಗಳು ಮಾತ್ರ ನೀವು ಅರ್ಥ ಮಾಡಿಕೊಂಡು ಜೀವನ ಮಾಡಬಾರದು. ಈ ಅಡಿಪಾಯವಿಲ್ಲದೆ ಬಿರುಗಾಳಿಗಳು ಬಂದಾಗ ಒಬ್ಬ ವ್ಯಕ್ತಿಯು ಕೇವಲ ಹೋರಾಡಿ ಕುಸಿಯುವುದಿಲ್ಲ, ಆದರೆ ಭಯ ಆವರಿಸಿಕೊಳ್ಳುತ್ತದೆ, ಶಾಂತಿ ಮಾಯವಾಗುತ್ತದೆ, ಹೃದಯವು ದಣಿದಿರುತ್ತದೆ, ಜೀವನದ ಹೊರೆ ಹೆಚ್ಚಾಗುತ್ತೆ. ನಮಗೆ ಗೊತ್ತು, ಒಂದು ಹೋರಾಟ ಬಂದರೆ, ಒಂದು ಬಿರುಗಾಳಿ ಬಂದರೆ ನಮಗೇನೇನಾಗುತ್ತದೆ ಅಂತ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಇದೆಲ್ಲ ಇಬ್ಬರಿಗೂ ಆಗತ್ತೆ. ಆದರೆ ಬಂಡೆಯ ಮೇಲೆ ಕಟ್ಟುವವರು ಅವರು ಬೇಗನೆ ಓವರ್ಕಮ್ ಮಾಡಿ ಮತ್ತು ಶಾಂತಯುತರಾಗಿ ಇರ್ತಾರೆ. ಅವರು ಶಾಂತಯುತರಾಗಿ ಇರ್ತಾರೆ ಅಂದರೆ ಅವರಿಗೂ ಮತ್ತು ಹೋಪ್ ಇದೆ. ಹೌದು, ಯೇಸು ನನ್ನ ದೇವರು. ಅವರು ಮತ್ತು ಜಂಪ್ ಮಾಡಿಕೊಂಡು ಆರಾಧನೆ ಮಾಡುತ್ತಾರೆ. ಸೊ ದೈನಂದಿನ ಜೀವನದಲ್ಲಿ ಬಂಡೆಯ ಮೇಲೆ ತನ್ನ ಜೀವನವನ್ನು ಕಟ್ಟಿಕೊಳ್ಳುವವರು ಹೇಗೆ ಜೀವನ ಮಾಡುತ್ತಾರೆ? ಅವರು ಸಣ್ಣ ಸಣ್ಣ ವಿಷಯಗಳಿಗೆ ದೇವರನ್ನು ವಿಧೇಯರಾಗ್ತಾರೆ. ಸಣ್ಣ ಸಣ್ಣ, ಬಿ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್. 5 ನಿಮಿಷ 10 ನಿಮಿಷ ಬೇಗನೆ ಚರ್ಚ್ಗೆ ಬನ್ನಿ, ನಾನು ಇನ್ನೂ ನಿಮಗೆ ಹೇಳ್ತೀನಿ. ಚರ್ಚ್ಗೆ ಎಲ್ಲರೂ 10 ನಿಮಿಷ ಮುಂಚೆ ಬಂದು ಹಾಜರಾಗಿ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಪಾಸ್ಟರ್ಗೆ ಪ್ರಾರ್ಥನೆ ಮಾಡಬೇಕು, ಎಲ್ಲರಿಗೂ ಪ್ರಾರ್ಥನೆ ಮಾಡಬೇಕು. ಅದು ಪಾಸ್ಟರ್ ಹೇಳಿದರೆ ಅದು ದೇವರು ಹೇಳ್ತಾರೆ ಎಂದು ನೀವು ಅನ್ಕೊಳ್ಳುವುದಿಲ್ಲ. ಆದರೂ 10 ನಿಮಿಷ ಲೇಟಾಗಿ ಬಂದರೇನೆ ನಿಮಗೆ ಖುಷಿಯಾಗುವುದು. ಬಂಡೆಯ ಮೇಲೆ ಕಟ್ಟುವವರು ಅಂಕಲ್ಲ ಮಾಡುವುದು. ಅವರು ಎಲ್ಲದಕ್ಕೂ ಫೇತ್ಫುಲ್ ಆಗಿರ್ತಾರೆ. ಅವರಿಗೆ ದೇವರ ಭಯ ಇದೆ. ಒಂದು ಪಾಪ ಮಾಡುವುದಕ್ಕೆ ಅವರು ನಡುಗುತ್ತಾರೆ. ಪಾಪ ಮಾಡಿದರೂ ಅವರು ತಕ್ಷಣ ಅವರು ದೇವರಿಗೆ ಫಾರ್ಗಿವ್ನೆಸ್ ಕೇಳಿ ಅವರ ಹೊರಗೆ ಬರ್ತಾರೆ. ಅವರು ಮತ್ತು ಏನು ಯೋಚಿಸುತ್ತಾರೆ, ಏನು ಮಾತನಾಡುತ್ತಾರೆ ಎಂಬುದರ ಬಗ್ಗೆ ತುಂಬಾ ಜಾಗರೂಕರಾಗಿರ್ತಾರೆ. ಅವರು ಕೇವಲ ತಮಗಾಗಿ ಬದುಕುವುದಿಲ್ಲ, ಅವರು ನಿಷ್ಠೆಯಿಂದ ದೇವರ ಕೆಲಸವನ್ನು ಮಾಡುತ್ತಾರೆ. ಎಲ್ಲರೂ ದೇವರ ಕೆಲಸ ಮಾಡಬೇಕು. ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಿ.
ನೀವು ದೇವರ ಕೆಲಸ ಮಾಡ್ತಾ ಇಲ್ಲದಿದ್ದರೆ ನೀವು ಮರಳಿನ ಮೇಲೆ ನಿಮ್ಮ ಜೀವನವನ್ನು ಕಟ್ಟುತ್ತಾ ಇದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಬಂಡೆಯ ಮೇಲೆ ಮನೆ ಕಟ್ಟುವವರು ದೇವರ ಸೇವೆ ಮಾಡುತ್ತಾರೆ, ಅದೇ ಅಡಿಪಾಯ. ಬರೀ ಸುಮ್ಮನೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಲ್ಲ ನೀವು ಮಾಡುವುದು, ದೇವರು ನೋಡ್ತಾ ಇದ್ದಾರೆ ನಿಮ್ಮ ಕೆಲಸ ದೇವರಿಗೆ. ಮತ್ತು ಬಂಡೆಯ ಮೇಲೆ ಮನೆ ಕಟ್ಟುವವರು ಗಲಾತ್ಯದವರಿಗೆ 6:5 ಹೇಳುವ ಪ್ರಕಾರ ಪ್ರತಿಯೊಬ್ಬರಿಗೂ ತನ್ನದೇ ಆದ ಹೊರೆಯನ್ನು ಹೊರಬೇಕು. ಈ ವಾಕ್ಯ ಹೇಳುತ್ತದೆ ಪ್ರತಿಯೊಬ್ಬರಿಗೂ. ಈಚ್ ಒನ್ ಹ್ಯಾಸ್ ಟು ಬೇರ್ ಹಿಸ್ ಓನ್ ಬರ್ಡನ್. ಈಚ್ ಒನ್ ಹ್ಯಾಸ್ ಟು ಬೇರ್ ಹಿಸ್ ಓನ್ ಬರ್ಡನ್ ಅಂದರೆ ಏನು ಬರ್ಡನ್? ಆಧ್ಯಾತ್ಮಿಕ ಬರ್ಡನ್. ಏನು ಆಧ್ಯಾತ್ಮಿಕ ಬರ್ಡನ್? ನಮ್ಮ ಪಾಪಗಳು. ಅದೇ ನಮಗೇನಾದರೂ ಬರ್ಡನ್ ಅಂದರೆ ಏನು? ಹೊರೆ ಏನು? ಈಗ ನಿಮ್ಮ ಹೊರೆ ಏನು? ನನಗೆ ಹಣ ಇಲ್ಲ, ಒಳ್ಳೆ ಜಾಬ್ ಇಲ್ಲ, ಅಲ್ಲಾಂದ್ರೆ ಮನೆ ಇಲ್ಲ, ಅದೇ ನಿಮ್ಮ ಹೊರೆ ಅಲ್ಲವೇ? ಅಲ್ಲಾಂದ್ರೆ ಏನೇ ಆಗುದಿಲ್ಲ, ಅಲ್ಲಾಂದ್ರೆ ಮದುವೆ ಆಗಲಿಲ್ಲ, ಅಲ್ಲಾಂದ್ರೆ ಅದಾಗಲಿಲ್ಲ, ಇದಾಗಿಲ್ಲ, ಅದೇ ನಿಮ್ಮ ಹೊರೆ ಅಂದ್ರೆ ನಿಮ್ಮ ಭಾರ. ಅದೇ ತರ ಆಧ್ಯಾತ್ಮಿಕ ಹೊರೆ ಏನದು? ಆ ಸಿಟ್ಟು, ಅಲ್ಲಾಂದ್ರೆ ಅಹಂಕಾರ, ಅಲ್ಲಾಂದ್ರೆ ಕೋಪ, ಎಷ್ಟೊಂದಿದೆ ನೋಡಿ, ಅದೆಲ್ಲ ಹೊರೆ. ಅಲ್ಲಾಂದ್ರೆ ಯಾವಾಗಲೂ ದುಃಖಿಸಿರುವುದು, ಭಯದಲ್ಲಿ ಇರುವುದು, ಏನಾದರೂ ಕಟ್ಟದು ಬಂದರೆ ಇನ್ನೂ ಕಟ್ಟದಾಗುತ್ತೆ ಅಂತ ಆ ಭಯದಲ್ಲಿ ಇರುವುದು, ಅದೆಲ್ಲ ಆಧ್ಯಾತ್ಮಿಕ ಹೊರೆ. ಜೀವನದ ಬಿರುಗಾಳಿಯನ್ನು ಬಂದಾಗ, ಸಮಸ್ಯೆಗಳು ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕವಾಗಿ ಜವಾಬ್ದಾರಿಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ಅಂತಹ ಸಮಯದಲ್ಲಿ ದೇವರಿಗೆ ವಿಧೇಯರಾಗುವುದು, ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇರುವುದು, ಅವರ ಹೃದಯವನ್ನು ಪಾಪದಿಂದ ಮತ್ತು ಭಯದಿಂದ ರಕ್ಷಿಸುವುದು ಮತ್ತು ದೂರು ನೀಡುವ ಬದಲು ನಂಬಿಕೆ ಮತ್ತು ಭಕ್ತಿಯಿಂದ ಪ್ರತಿಕ್ರಿಯಿಸುವುದು. ಇದೇ ನಮ್ಮ ಹೊರೆ, ಇದೇ ನಮ್ಮ ರೆಸ್ಪಾನ್ಸಿಬಿಲಿಟಿ. ಒಬ್ಬೊಬ್ಬರಿಗೂ ಈಚ್ ಒನ್ ಹ್ಯಾಸ್ ಟು ಬೇರ್ ಹಿಸ್ ಓನ್ ಬರ್ಡನ್, ಹಿಸ್ ಓನ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ನನಗೆ ತಗೊಳ್ಳೋಕ್ಕಾಗಲ್ಲ. ಏನು ನನ್ನ ರೆಸ್ಪಾನ್ಸಿಬಿಲಿಟಿ? ನಾನೊಂದು ಪ್ರಾಬ್ಲಮ್ ಬಂದರೆ ಶಾಂತವಾಗಿರಬೇಕು. ನನಗೆ ಯಾರಾದರೂ ಕೆಟ್ಟದು ಮಾಡಿದರೆ ಅವರ ಮೇಲೆ ಕೋಪದಿಂದ ಮಾತಾಡಬಾರದು. ನಾನು ದೇವರ ಥರ ಮಾತಾಡಬೇಕು. ಅದೇ ನನ್ನ ಹೊರೆ. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಮಾಡಬೇಕಲ್ಲ, ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಮಾಡಬೇಕು. ಸೊ ನಿಮಗೊಂದು ಬಿರುಗಾಳಿ ಬಂದಾಗ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಏನು? ಶಾಂತವಾಗಿರುವುದು. ನಿಮಗೆ ಅರ್ಥವಾಯ್ತಾ? ಗಲಾತ್ಯದವರಿಗೆ 6:5. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನನಗೆ ತಕ್ಕೊಳಕ್ಕಾಗಲ್ಲ, ನನ್ನ ರೆಸ್ಪಾನ್ಸಿಬಿಲಿಟಿ ನಿಮಗೆ ತಕ್ಕೊಳಕ್ಕಾಗಲ್ಲ. ಯಾರಾದರೂ ನನ್ನನ್ನು ಬೈದರೆ ನಾನೇ ಶಾಂತವಾಗಿರಬೇಕು, ನನ್ನನ್ನು ಬೈದರೆ ನೀವು ಶಾಂತವಾಗಿರಬಹುದು, ಯಾಕೆಂದ್ರೆ ನಿಮ್ಮನ್ನು ಬೈಲಿಲ್ಲ. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನನ್ನನ್ನೇ ಬೈದಿರುವುದು, ಕೆಟ್ಟದು ಮಾತಾಡಿರುವುದು ನನಗೆ ಅಗೇನ್ಸ್ಟ್ ಆಗಿ ನಾನೇ ಸುಮ್ಮನೆ ಇರಬೇಕಾಗಿರುವುದು ಅಲ್ಲವೇ? ಅದು ನನ್ನ ಹೊರೆ. ಅರ್ಥ ಮಾಡಿಕೊಳ್ಳಿ, ನನ್ನ ರೆಸ್ಪಾನ್ಸಿಬಿಲಿಟಿ. ಈಚ್ ಒನ್ ಹ್ಯಾಸ್ ಟು ಬೇರ್ ಹಿಸ್ ಓನ್ ಬರ್ಡನ್. ಹೀಗೆ ಬಂಡೆಯ ಮೇಲೆ ಮನೆ ಕಟ್ಟುವವರು ಜೀವನ ಮಾಡುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಮರಳಿನ ಮೇಲೆ ಮನೆ ಕಟ್ಟುವವರು ತನ್ನ ಅವಿಧೇಯತೆಗೆ ಮತ್ತು ದೇವರ ಸೇವೆಯನ್ನು ಮಾಡುವುದಕ್ಕೆ ನೆಪಗಳನ್ನು ನೀಡುತ್ತಾ ಇರುತ್ತಾರೆ. ತಮ್ಮ ಬಿರುಗಾಳಿಗೆ ಇತರರನ್ನು ದೂಷಿಸುತ್ತಾರೆ. ಪಕ್ಕದ ಮನೆಯವರು ಬಿರುಗಾಳಿ ಹಾಕಿದ್ದಾರೆ, ಅಲ್ಲ ಅಂದ್ರೆ ನಮ್ಮ ಗಂಡನು ಬಿರುಗಾಳಿ ಹಾಕಿದ್ದಾನೆ, ಮಕ್ಕಳು ಬಿರುಗಾಳಿ ಹಾಕಿದ್ದಾರೆ, ಹಿಂಗೆ ದೂಷಿಸುತ್ತಾ ಇರುತ್ತಾರೆ. ಅಲ್ಲ ಅಂದ್ರೆ ನನ್ನ ಬೋಸು ಬಿರುಗಾಳಿ ಹಾಕಿದ್ದಾರೆ, ಆಫೀಸ್ ಹೋಗುವವರು. ಅಲ್ಲವೇ? ಅವರೇನ ಬಿರುಗಾಳಿ ಹಾಕಿರುವುದು? ಬಿರುಗಾಳಿ ಎಲ್ಲರಿಗೂ ಬರುತ್ತದೆ, ಅರ್ಥ ಮಾಡಿಕೊಳ್ಳಿ. ಸೊ ಮರಳಿನ ಮೇಲೆ ಮನೆ ಕಟ್ಟುವವರು ಬಿರುಗಾಳಿ ಬಂದಾಗ ಎಲ್ಲರನ್ನೂ ದೂಷಿಸುವುದು. ಅದೇ ಕಾರಣ, ಇದೇ ಕಾರಣ, ಅದೇ ಕಾರಣ ಅಂತ. ಎಫೆಸದವರಿಗೆ 4:18-19 ಪೌಲನು ಇದರ ಬಗ್ಗೆ ಹೇಳುತ್ತಾನೆ. ಅವರ ಮನಸ್ಸು ಮೊಬ್ಬಾಗಿದೆ, ಅವರು ತಮ್ಮ ಹೃದಯದ ಕುರುಡತನ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವನಕ್ಕೆ ಅನ್ಯರಾಗಿದ್ದಾರೆ. ದೇವರಿಂದ ಆಗುವ ಜೀವನಕ್ಕೆ ಅವರು ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಂಡು ಎಲ್ಲ ವಿಧ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ಮಾಡುವವರಾಗಿದ್ದಾರೆ ಅಲ್ಲವೇ? ಪೌಲನು ಇಲ್ಲಿ ಮರಳಿನ ಮೇಲೆ ಮನೆ ಕಟ್ಟುವವರ ಬಗ್ಗೆ ಮಾತನಾಡುತ್ತಿದ್ದಾರೆ. ದೇ ಆರ್ ಲಿವಿಂಗ್ ಇನ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ಪಾಸ್ಟರ್ ಹೇಳಿದ್ರು ಆಗಲ್ಲ, ಎಲ್ಲದಕ್ಕೂ ನೆಪಾಗ ಹೇಳ್ಬೋದು. ಬೇಗನೆ ಬಂದು ಪ್ರಾರ್ಥನೆ ಮಾಡಿ ಚರ್ಚಿಗೆ. ತುಂಬಾ ಚಳಿ ಪಾಸ್ಟರ್. ಪಾಸ್ಟರ್ ಇಲ್ಲಿ ಬರುವುದು ಎಷ್ಟು ಗಂಟೆಗೆ ನಿಮ್ಗೆ ಗೊತ್ತಾ? 5 ಗಂಟೆಗೆ ನಾನು ಇಲ್ಲಿ ಬರುವುದು, ನೀವು ಬರುವುದು 7:15 ಬಾಂದು ಹೇಳಿದ್ರೆ ಬರಲ್ಲ. ಪಾಸ್ಟರ್ಗೆ ಚಳಿ ಇಲ್ಲ,
ಪಾಸ್ಟರ್ಗೆ ಬೇರೆ ವಾತಾವರಣ ಅಲ್ವಾ? ನಿಮ್ಮ ಬಗೆನೇ ಇಲ್ಲಿ ಬರೆದಿರುವುದು, ನೀವು ಹೋಗಿ ಓದಬೇಕು. ಎಫೆಸದವರಿಗೆ 4:18-19 ನಿಮ್ಮ ಸ್ಕ್ಯಾನಿಂಗ್ ಇಲ್ಲಿ ಪೌಲನು ಕೊಟ್ಟಿದ್ದಾರೆ, ನೀವು ಅದು ಹೋಗಿ ಓದಬೇಕು ಇವತ್ತು. ಸೊ ಪೌಲನು ಇಲ್ಲಿ ಮರಳಿನ ಮೇಲೆ ಮನೆ ಕಟ್ಟುವವರ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರು ವಿಶ್ವಾಸಿಗಳಾಗಿರಲಿ ಅಥವಾ ನಂಬಿಕೆ ಇಲ್ಲದವರಾಗಲಿ, ಅವರು ತಮ್ಮ ತಿಳುವಳಿಕೆಯಲ್ಲಿ ಕತ್ತಲೆಯಲ್ಲಿ ಇರ್ತಾರೆ. ದೇವರ ಸತ್ಯ ಮತ್ತು ಬುದ್ಧಿವಂತಿಕೆಯ ಬದಲು ಅವರು ಲೋಕದ ಜ್ಞಾನದಿಂದ, ಮಾನವ ಚಿಂತೆಯಿಂದ ಬದುಕುತ್ತಾರೆ. ದೇವರ ಬುದ್ಧಿವಂತಿಕೆ ಎಲ್ಲ ಹೇಳಿಕೊಟ್ಟರೆ ಇಲ್ಲ, ಅವ್ರಿಗಾಗಲ್ಲ. ಅವ್ರಿಗೆಲ್ಲದಕ್ಕೂ ನೆಪಗಳಿರುತ್ತದೆ. ದೇವರೇನು ಹೇಳಿದ್ರು? ಮೊದಲು ನನ್ನ ರಾಜ್ಯವನ್ನು ಹುಡುಕಿ. ನಿಮಗೆ ಕಷ್ಟ ಇದೆ, ನಿಮಗೆ ಪ್ರಾಬ್ಲಮ್ ಇದೆ, ನಿಮಗೆ ಹಣ ಇಲ್ಲ, ನಿಮಗೆ ಒಂದು ಮನೆ ಇಲ್ಲ, ಒಂದು ಬಟ್ಟೆ ಇಲ್ಲ, ಚೆನ್ನಾಗಿರುವ ಬಟ್ಟೆ ಇಲ್ಲ, ಏನು ದೇವರು ಹೇಳಿದ್ರು? ಅದೆಲ್ಲ ನನಗೂ ಗೊತ್ತು. ನೀನು ನನ್ನ ರಾಜ್ಯ ಹುಡುಕಿ. ಏನು ದೇವರ ರಾಜ್ಯ? ಸಂತೋಷ, ಸಮಾಧಾನ, ಅವನ ಆತ್ಮದಲ್ಲಿ ಪರಿಶುದ್ಧಾತ್ಮ, ನೀತಿ, ಸಂತೋಷ, ಸಮಾಧಾನ ಪರಿಶುದ್ಧಾತ್ಮನಲ್ಲಿ. ಮತ್ತೆ ಸ್ಕ್ಯಾನ್ ಇಲ್ಲಿ ಕೊಟ್ಟಿದೆಯಲ್ಲ, ಅದು ನೀವು ಓದಬೇಕು. ಕತ್ತಲೆಯಲ್ಲಿ ನೀವು ಜೀವನ ಮಾಡ್ತೀರ. ಎಷ್ಟು ಹೇಳಿದ್ರು ನಿಮ್ಮ ಆ ಪ್ರೈಡಲ್ಲಿ ನೀವು ಜೀವನ ಮಾಡ್ತೀರ, ಅದಿಂದ ಹೊರಗೆ ಬರುವುದಿಲ್ಲ. ಇದು ನಿಮಗೆ ಸಂಭವಿಸಿರುವುದು ಇದ್ದಕ್ಕಿದ್ದಂತೆ ಅಲ್ಲ. ವಿಶ್ವಾಸಿಗಳಿಗೂ ಈ ಕತ್ತಲೆಯಲ್ಲಿ ಅವರು ಜೀವನ ಮಾಡ್ತಾ ಇರೋದು. ಈ ಎಫೆಸದವರಿಗೆ 4:18-19 ಸ್ಕ್ಯಾನಿಂಗ್ ಕೊಟ್ಟಿರೋದು ಆ ಥರ ಅವರಾಗಿರೋದು ತಕ್ಷಣ ಅಲ್ಲ. ಆದರೆ ವಿಧೇಯತೆ ಮತ್ತು ದೇವರ ಧ್ವನಿಯನ್ನು ಪದೇ ಪದೇ ನಿರ್ಲಕ್ಷಿಸುವ ಮೂಲಕ ಪರಿಣಾಮವಾಗಿ ಬಿರುಗಾಳಿ ಬಂದಾಗ, ಅಂದರೆ ಅವರು ಒತ್ತಡ ಮತ್ತು ಸಂಕಟವನ್ನು ಎದುರಿಸುವಾಗ ಭಯ, ಕೋಪ, ಹತಾಶೆಯನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಅವ್ರಿಗೆ ನಿಯಂತ್ರಣನೇ ಬರುವುದಿಲ್ಲ. ಇದು ತಕ್ಷಣ ಬಂದಿರುವುದಲ್ಲ. ನೀವು ಜ್ಞಾನಸ್ನಾನ ತಕ್ಕೊಂಡು ಚರ್ಚಲ್ಲಿ ಬರ್ತಾ ಇದ್ದೀರಿ, ಆವಾಗಲಿಂದ ಪಾಸ್ಟ್ರು ಹೇಳಿಕೊಡುವುದು ಇದೆ. ನಿಮಗೂ ಕೊಟ್ಟಿರುವುದು ಒಂದು ಬುಕ್, ಬೈಬಲ್. ಅದು ಬೇರೆ ಬುಕ್ ಕೊಟ್ಟಿರುವುದು. ಜ್ಞಾನಸ್ನಾನ ತಕ್ಕೊಂಡ್ಮೇಲೆ ಎಲ್ಲರೂ ಬೈಬಲ್ ತಕ್ಕೊಂಡು ಮನೆಯಲ್ಲಿ ಇಟ್ಟು ಬಿಡ್ತಾರೆ. ಅವರು ಓದುವುದೇ ಇಲ್ಲ. ಅಲ್ಲಾಂದರೆ ಮೊಬೈಲ್ ಆಪಲ್ಲಿ ಡೌನ್ಲೋಡ್ ಮಾಡಿ ಇಟ್ಟಿರ್ತಾರೆ. ಆದರೂ ಅವರು ಓದುವುದೇ ಇಲ್ಲ, ಅಲ್ಲವೇ? ಅದಕ್ಕಾಗಿಯೇ ಲೂಕ 6:46 ಯೇಸುದೇವರು ಹೇಳಿದರು, ನೀನು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೀತೀಯ, ಆದರೆ ನಾನು ಹೇಳುವುದನ್ನು ಯಾಕೆ ಮಾಡುತ್ತಿಲ್ಲ? ಸ್ವಾಮಿ, ನನ್ನ ಕಷ್ಟ ನೀನು ನೋಡು. ನನಗೆ ಆರೋಗ್ಯ ಇಲ್ಲ ಸ್ವಾಮಿ, ಹಣ ಇಲ್ಲ ಸ್ವಾಮಿ, ಒಂದು ಮನೆ ಇಲ್ಲ ಸ್ವಾಮಿ, ಹಾಕಿಕೊಳ್ಳೆ ಬಟ್ಟೆ ಇಲ್ಲ. ಚರ್ಚಲ್ಲಿ ಬರುವವರನ್ನೆಲ್ಲ ನೋಡಿ, ಇಲ್ಲಾಂದ್ರೆ ಪಾಸ್ಟರ್ನ ನೋಡಿ, ಒಳ್ಳೆ ಬಟ್ಟೆ ಹಾಕೊಂಡು ಪಾಸ್ಟರ್ ಬರ್ತಾರೆ. ಪಾಸ್ಟರ್ ಬಂಡೆಯ ಮೇಲೆ ಮನೆ ಕಟ್ಟುತ್ತಾರೆ. ಬೇಡ ಅಂದ್ರೆ ದೇವರು ಕೊಡ್ತಾರೆ. ಅರ್ಥ ಮಾಡಿಕೊಳ್ಳಬೇಕು. ನಿಮಗಾಗಲ್ವಾ? ನನಗೂ ಬೇರೆ ಕಟ್ಟಿಗೆ ಎಲ್ಲ ದೇವರು ಕೊಟ್ಟಿದ್ದಾರೆ ಕಟ್ಟುಕೊಳ್ಳಕ್ಕೆ, ಬೇರೆ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದು ನೀನು ಕೊಟ್ಟು, ಅವರಿಗೆ ಬೇರೆ ಚೀಪ್ ಮೆಟೀರಿಯಲ್ ಇಲ್ಲ. ಎಲ್ಲರಿಗೂ ಒಂದೇ ಮೆಟೀರಿಯಲ್. ಮನೆ ಕಟ್ಟುವುದಕ್ಕೆ ನಮಗೆಲ್ಲ ಮೆಟೀರಿಯಲ್ಸ್ ಒಂದೇ. ಅರ್ಥ ಮಾಡಿಕೊಳ್ಳಬೇಕು. ಸೊ ದೇವರಿಗೆ ಹೇಳ್ತಾರೆ, ನೀವು ಯಾಕೆ ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೀತೀಯ, ಮತ್ತೆ ನಾನು ಹೇಳುವುದನ್ನು ಮಾಡುವುದಿಲ್ವಲ್ಲ? ಬೆಳಗ್ಗೆ ಎದ್ದು ನೀನು ನಿನ್ನ ಕೆಲಸಕ್ಕೆ ಹೋಗ್ತೀಯ, ಬೈಬಲ್ ಓದುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಸೆಲ್ಫ್ ಕಂಟ್ರೋಲ್ಗೋಸ್ಕರ ಪ್ರಾರ್ಥನೆ ಮಾಡುವುದಿಲ್ಲ, ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡುವುದಿಲ್ಲ, ಪಾಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡುವುದಿಲ್ಲ, ಯೂಟ್ಯೂಬ್ಗೋಸ್ಕರ ಪ್ರಾರ್ಥನೆ ಮಾಡುವುದಿಲ್ಲ. ನನ್ನ ಪ್ರಾಬ್ಲಮೇ ನನ್ನ ಪ್ರಾಬ್ಲಮೇ ನನ್ನ ಪ್ರಾಬ್ಲಮ್ ಎಲ್ಲ ಬುಟ್ಟಿಯಲ್ಲಿ ಇಟ್ಕೊಂಡು ಎಲ್ಲಿ ಹೋಗ್ತೀರ? ಎಲ್ಲಿ ಹೋಗಿದ್ರಿ ದೇವರೇ? ಎಲ್ಲಿ ಹೋದ್ರಿ? ಇದೇ ದುಃಖ. ಸ್ವಾಮಿ, ಒಂದು ಡೀಪ್ ಬ್ರೆತ್. ಸ್ವಾಮಿ ಸ್ವಾಮಿ, ಯಾವಾಗಲೂ ಎಲ್ಲಿ ಹೋಗಿದ್ರು? ಸ್ವಾಮಿ ನನ್ನ ಮನೆ, ಸ್ವಾಮಿ ನನ್ನ ಕುಟುಂಬ ಸದಸ್ಯರು, ಸ್ವಾಮಿ ನನ್ನ ಕೆಲಸ. ಇದು ನಿಮಗೆ ಇನ್ನೂ ಕೊಟ್ಟಿರುವ ದೇವರ ವಾಕ್ಯ. ಲೂಕ 6:46. ಯಾಕೆ ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರಿತೀಯ, ಮತ್ತೆ ನಾನು ಹೇಳುವುದನ್ನು ಮಾಡುವುದಿಲ್ಲ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬಂಡೆಯ ಮೇಲೆ ಕಟ್ಟಿ, ಮರಳಿನ ಮೇಲೆ ಕಟ್ಟುವುದಕ್ಕೆ ನಾನು ಹೇಳಲಿಲ್ಲ. ಎಲ್ಲ ಮೆಟೀರಿಯಲ್ ನಮಗೆ ಕೊಟ್ಟಿದೆ. ಆದರೆ ನೀವು ಅದು ಕಾಸ್ಟ್ಲಿ ಎಂದು ಇಟ್ಬಿಟ್ಟು ಚೀಪ್ ಮೆಟೀರಿಯಲ್ ಎಲ್ಲ ಕಟ್ಟಿ, ನನಗೆ ಇಲ್ಲಿ ಈ ಲೋಕದಲ್ಲಿ ಇರುವ ಎಲ್ಲ ಕಾಸ್ಟ್ಲಿ ಮೆಟೀರಿಯಲ್ ಬೇಕು. ನಿನ್ನ ಕಾಸ್ಟ್ಲಿ ಮೆಟೀರಿಯಲ್ ಏನು ಬೇಡ, ಒಳ್ಳೆ ಡಿಸೈನರ್ ವೇರ್ ನನಗೆ ಹಾಕಬೇಕು ದೇವರೇ, ಒಳ್ಳೆ ಒಳ್ಳೆ ಡ್ರೆಸ್ ಹಾಕಬೇಕು ದೇವರೇ,
ಶೂಸ್ ಇಲ್ಲ, ಅದಿಲ್ಲ, ಇದಿಲ್ಲ. ನನ್ನ ಫ್ರೆಂಡ್ಸ್ನೆಲ್ಲ ನೋಡಿ ಸ್ವಾಮಿ, ನಮಗೂ ದುಃಖ ಬಂದರೆ ನಾವು ಯಾರನ್ನ ಕರೆಯುವುದು? ಯೇಸುದೇವರನ್ನ ಅಲ್ಲವೇ? ಯೇಸುದೇವರು ಹೇಳಿದ್ರು, ಹೌದು ನಾನಿದ್ದೀನಿ ನಮಗೆ, ಆದರೆ ನಾನು ಹೇಳುವುದನ್ನು ಮಾಡಿ, ನನ್ನ ಬುಕ್ ನಿನಗೆ ಕೊಟ್ಟಿದ್ದೀನಿ, ಅದು ಓದಿ ಅದಿನ ಪ್ರಕಾರ ನೀನು ಜೀವನ ಮಾಡಿ, ನಾನೆಲ್ಲ ನಿನಗೆ ಕೊಡ್ತೀನಿ ಅಂತ. ನನ್ನ ರಾಜ್ಯ ಹುಡುಕಿ, ನನಗೆ ಕಷ್ಟ ಇದೆ, ಅದರಿಂದ ನನಗೆಲ್ಲ ಕೊಡ್ತೀನಿ ಅಂತ ದೇವರು ಪ್ರಾಮಿಸ್ ಕೊಟ್ಟಿದ್ದಾರೆ. ಆದರೆ ಅದು ಮಾತ್ರ ನಾವು ಮಾಡುವುದಿಲ್ಲ. ಹಲ್ಲೆಲೂಯಾ. ಸೊ ವಿಧೇಯತೆಯ ಮೂಲಕ ಕ್ರಿಸ್ತನಲ್ಲಿ ನಮ್ಮ ಜೀವನವನ್ನು ನಿರ್ಮಿಸುವುದಲ್ಲಿ ಬಲವಾದ ಅಡಿಪಾಯ ಏನು? ಈಗ ಗೊತ್ತಾಯ್ತಲ್ಲ, ಬಲವಾದ ಅಡಿಪಾಯ ಏನು? ಆತ್ಮದ ಫಲ ಮತ್ತು ದೇವರ ಸೇವೆ. ಆತ್ಮದ ಫಲದಲ್ಲಿ ನಾವು ಬೆಳೀತಾ ಇರಬೇಕು, ದೇವರ ಸೇವೆಯಲ್ಲಿ ಬೆಳೀತಾ ಇರಬೇಕು. ಇದೇ ಸ್ಟ್ರಾಂಗ್ ಅಡಿಪಾಯ. ಏನೇ ಬಂದರೂ ನಾವು ಹಂಗೆ ನಿಲ್ಲುತ್ತೇವೆ, ಶಕ್ತಿಯಿಂದ ನಾವು ನಿಲ್ಲುತ್ತೇವೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನಮ್ಮನ್ನು ಅಲ್ಲಾಡಿಸಾಕ ಆಗಲ್ಲ. ನಾನು ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಅನುಭವಿಸಿದರೆ ಮಾತ್ರ ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥವಾಗುವುದು. ಏನು ಬಂದರೂ ಅಲ್ಲಾಡುವುದಿಲ್ಲ. ಏಕೆಂದರೆ ದೇವರು ಒಂದು ಮನೆ ಕೊಟ್ಟಿದ್ದಾರೆ, ಅದು ಅರ್ಥ ಮಾಡಿಕೊಳ್ಳಬೇಕು. ನೀನು ನನ್ನ ಆಲಯ, ಅದೇ ನಮ್ಮ ಮನೆ. ಆ ಮನೆ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ವಿಶ್ವಾಸ, ಆ ಧೈರ್ಯ, ಭರವಸೆ ಯೇಸುದೇವರಲ್ಲಿ ಬಂದು ಎಲ್ಲ ನಮಗೆ ಸಿಕ್ಕಿದೆ, ಅದೇ ನಮ್ಮ ಮನೆ. ಅದು ಅಲ್ಲಾಡಬಾರದು. ಬಿರುಗಾಳಿ ಬರುತ್ತೆ, ಅದು ಅಲ್ಲಾಡಿಸೋದಕ್ಕೆ. ಬಿರುಗಾಳಿ ಬರ್ತದೆ, ಅದು ಕೆಳಗೆ ಬೀಳಿಸುವುದಕ್ಕೆ ಬಿರುಗಾಳಿ ಬರ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬಿರುಗಾಳಿ ಬಂದಾಗ ಬಲವಾದ ಅಡಿಪಾಯವು ಲಂಗರುಗಳಂತೆ ಕೆಲಸ ಮಾಡುತ್ತದೆ, ಅದು ಕುಸಿತವನ್ನು ತಡೆಯುತ್ತದೆ. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಸತ್ಯ, ಬಲವಾದ ಅಡಿಪಾಯ ಎಂದರೆ ವಿಧೇಯತೆಯ ಜೀವನ ನಮ್ಮ ಜೀವನವನ್ನು ಉಳಿಸಲು ಮತ್ತು ಸಮೃದ್ಧಗೊಳಿಸಲು ಹೇಗೆ ಕೆಲಸ ಮಾಡುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವರನ್ನು ಒಬೆ ಮಾಡಿದರೆ ನನಗೆ ಹೆಂಗೆ ಹಣ ಬರ್ತದೆ? ದೇವರನ್ನು ಒಬೆ ಮಾಡಿದರೆ ನನಗೆ ಹೇಗೆ ಆರೋಗ್ಯ ಬರ್ತದೆ? ದೇವರನ್ನು ಒಬೆ ಮಾಡಿದರೆ, ಅಲ್ಲ ಅಂದರೆ ದೇವರೇನು ಹೇಳಿದರು? ಡಿಲೈಟ್ ಇನ್ ದ ಲಾರ್ಡ್, ಐ ವಿಲ್ ಗಿವ್ ಯು ದ ಡಿಸೈರ್ಸ್ ಆಫ್ ಯುವರ್ ಹಾರ್ಟ್. ನನ್ನ ಹೃದಯದಲ್ಲಿ ತುಂಬ ಡಿಸೈರ್ಸ್ ಇದೆ. ದೇವರಿಗೂ ಗೊತ್ತು ನಮಗೇನೇನು ಬೇಕು ಅಂತ. ಮತ್ತೆ ದೇವರೇನು ಹೇಳ್ತಾರೆ? ಡಿಲೈಟ್ ಇನ್ ದ ಲಾರ್ಡ್. ಸೊ ನಾವು ದೇವರಲ್ಲಿ ಡಿಲೈಟ್ ಮಾಡಿದಾಗ ನಮ್ಮ ಜೀವನವನ್ನು ಸಮೃದ್ಧಗೊಳಿಸಲು ಹೇಗೆ ಕೆಲಸ ಮಾಡುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪ್ರತಿಯೊಂದು ವಿಧೇಯತೆಯ ಕ್ರಿಯೆ, ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಬಿ ಫೇತ್ಫುಲ್ ಇನ್ ಸಣ್ಣ ಥಿಂಗ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದು ಸಣ್ಣದು, ಇವತ್ತು ಪ್ರೇಯರ್ ಮಾಡಬೇಕ ಬೇಡ, ಅಲ್ಲಾಂದ್ರೆ ಇವತ್ತು 5 ನಿಮಿಷ ಚರ್ಚ್ಗೆ ಲೇಟಾಗಿ ಬಂದರೂ ಪರವಾಗಿಲ್ಲ. ಸಣ್ಣದು ಸಣ್ಣದು ಒಂದೇ ಸಣ್ಣದು. ಸೊ ನಿಮ್ಮ ಪ್ರತಿಯೊಂದು ವಿಧೇಯತೆಯ ಕ್ರಿಯೆ, ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ದೇವರಿಂದ ಶಕ್ತಿ, ರಕ್ಷಣೆ ಮತ್ತು ಪೂರೈಕೆಯ ಮೂಲವಾಗುತ್ತದೆ. ಪ್ರತಿ ಬಾರಿ ನೀವು ಶ್ರಮಿಸುವಾಗ, ತಾಳ್ಮೆಯಿಂದಿರುವಾಗ, ಕರುಣೆಯನ್ನು ತೋರಿಸುವಾಗ, ಇತರರ ಬಗ್ಗೆ ಕಾಳಜಿ ವಹಿಸುವಾಗ, ಇತರರಿಗಾಗಿ ಪ್ರಾರ್ಥಿಸುವಾಗ, ನೀವು ದೇವರ ಸೇವೆ ಮಾಡುವಾಗ, ಇವಾಂಜಲಿಸಂಗೆ ಹೋಗುವಾಗ ಏನಾಗುತ್ತದೆ? ಪಾಸ್ಟರ್ಗೋಸ್ಕರ ಅಲ್ಲ ಇವಾಂಜಲಿಸಕ್ಕೆ ಹೋಗುವುದು. ದೇವರು ಹೇಳಿದರು, ದೇವರಿಲ್ಲಿ ಬಂದು ಎಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ಈಗ ದೇವರ ಕೆಲಸ ಮಾಡಬೇಕಾಗಿರುವುದು ನಾವೊಬ್ಬೊಬ್ಬರು. ಬೇರೆಯವರಿಗೆ ಹೋಗಿ ಸುವಿಶೇಷ ಹೇಳಬೇಕಾಗಿರುವುದು ನಾವೊಬ್ಬೊಬ್ಬರು. ಅದು ಅರ್ಥ ಮಾಡಿಕೊಂಡು, ಹೌದು ನಾನು ಹೋಗಲಿಲ್ಲದೆಂದರೆ ಯಾರು ಹೋಗ್ತಾರೆ? ನಾವೊಬ್ಬೊಬ್ಬರು ಯೋಚಿಸಬೇಕು. ಹಾಗೆಯೇ ನೀವು ಹೋಗಿದರೆ ಏನಾಗುತ್ತದೆ? ನಿಮಗೆ ಶಕ್ತಿ ಸಿಗುತ್ತದೆ, ಕರುಣೆ ಸಿಗುತ್ತದೆ, ದೇವರ ಅನುಗ್ರಹವನ್ನು ಪಡೆಯುತ್ತೀರ. ಇದೆಲ್ಲ ನಾವು ಸ್ವರ್ಗದಲ್ಲಿ ಶೇಖರಿಸುವ ನಮ್ಮ ಟ್ರೆಷರ್. ಒಂದೊಂದು ವಿಧೇಯತೆಯು, ಒಂದೊಂದು ಸಣ್ಣ ಆಗಲಿ ದೊಡ್ಡದಾಗಲಿ. ಅದಕ್ಕೆ ನಾನೆಷ್ಟೊಂದು ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ ಗೊತ್ತಾ? ದೇವರ ಯಾರಾದರೂ ಹೃದಯದಿಂದ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ, ಅನುಗ್ರಹಿಸಿ ಸ್ವಾಮಿ, ಅನುಗ್ರಹಿಸಿ. ನನಗೂ ಗೊತ್ತಿಲ್ಲ, ನೀವು ಹೇಳ್ತೀರಿ ಪಾಸ್ಟರ್ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರಿಗೆ ಗೊತ್ತು ನೀವು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತ. ಮತ್ತೆ ಚರ್ಚ್ಗೋಸ್ಕರ ಯಾರ್ಯಾರು ಪ್ರಾರ್ಥಿಸುತ್ತಾರೆ ಅವರಿಗೆಲ್ಲ ನಾನು ಎಷ್ಟೊಂದು ಆಶೀರ್ವಾದ ಪದಗಳು ನಾನು ಹೇಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ವಿಷಯಗಳು
ನಾವು ಮಾಡುವಾಗ ದೇವರ ಫೇವರ್, ದೇವರ ಕರುಣೆ, ದೇವರ ಶಕ್ತಿ ನಮ್ಮ ಜೀವನದಲ್ಲಿ ಬರ್ತದೆ. ಇದು ಏನು ಮಾಡುವುದಿಲ್ಲ, ತನಗೋಸ್ಕರನೇ ಜೀವನ ಮಾಡುವುದು. ಮತ್ತೆ ಸ್ವಾಮಿ 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 ಎಂದು ಕರೆದು 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 ಜೀವನ ಮಾಡಿದರೆ ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಹೌದು, ನಿಮಗೆ ಟೈಮ್ ಇಲ್ಲ, ಆದರೂ 5 ನಿಮಿಷ ತಕ್ಕೊಂಡು ಚರ್ಚ್ಗೋಸ್ಕರ ಪ್ರಾರ್ಥಿಸೋದು, ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸೋದು, ಪಾಸ್ಟರ್ಗೋಸ್ಕರ ಪ್ರಾರ್ಥಿಸೋದು, ದೇವರು ನೋಡ್ತಾ ಇದ್ದಾರೆ. ಯಾರು ನೋಡುವುದು ಬೇಡ. ನಿಮಗ ಅನುಗ್ರಹ ಬರುವುದು, ನಾನಾ ನಿಮಗೆ ಅನುಗ್ರಹ ಕೊಡುವುದು, ನಾನಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಿಸುವವಳು ನಾನಾ? ಅಲ್ವಲ್ಲ. ನಾನಾ ನಿಮ್ಗೆ ಕೆಲಸ ಕೊಡುವವಳು ಅಲ್ವಲ್ಲ. ದೇವರು. ನೀವೇನೇನು ಮಾಡುತ್ತೀರೋ ಅದೆಲ್ಲ ದೇವರು ನೋಡ್ತಾರೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಚಿಕ್ಕ ವಿಷಯ ದೇವರಿಗೋಸ್ಕರ ಮಾಡಿದರೆ ನಿಮಗೆ ಎಷ್ಟೊಂದು ದೊಡ್ಡದು ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದೇ ತರ ಒಂದು ಸಣ್ಣ ಡಿಸೊಬೀಡಿಯನ್ಸ್, ಡೈಲಿ ಬರುವುದು ಚರ್ಚ್ಗೆ ಲೇಟ್ ಆಗಿ, ದೇವರದೆಲ್ಲ ನೋಡುತ್ತಾರೆ. ಯು ಆರ್ ರಿಜೆಕ್ಟಿಂಗ್ ಗಾಡ್. ದೇವರ ಮಕ್ಕಳೇ, ರಿಜೆಕ್ಟಿಂಗ್ ಗಾಡ್ ಒಂದು ಸಣ್ಣ ವಿಷಯ ಅಲ್ಲ, ಸಣ್ಣ ವಿಷಯ ಅಲ್ಲ. ಮತ್ತೆ ಸ್ವಾಮಿ ಸ್ವಾಮಿ ನೋಡ್ತಾ ಇಲ್ಲ ಸ್ವಾಮಿ, ಯಾಕೆ ನನಗೆ ಇಷ್ಟೊಂದು ಕಷ್ಟ? ನನ್ನ ಕಷ್ಟ ಯಾವಾಗ ಮುಗಿಯುತ್ತೆ ಸ್ವಾಮಿ? ನನ್ನ ಕಷ್ಟ ಯಾವಾಗ ಮುಗಿಯುತ್ತೆ? ಆದರೆ ಬೈಬಲ್ ಎಲ್ಲ ಸುಡಬೇಕ್ರಿ ನೀವು. ನೀವು ಹಾಗೆ ಜೀವನ ಮಾಡಿದರೆ ಬೈಬಲ್ ಓದಬಾರದು, ಚರ್ಚಲ್ಲಿ ಬರಬಾರದು, ಬೈಬಲ್ ಎಲ್ಲ ಸುಡ್ರಿ. ದೇವರನ್ನು ನಿರ್ಲಕ್ಷಿಸಬಾರದು. ಒಂದೊಂದು ವಾಕ್ಯ ದೇವರು ಹೇಳಿದ್ದಾರೆ. ಪಾಸ್ಟರ್ನ ಅಪಾಯಿಂಟ್ ಮಾಡಿರೋದು ದೇವರು. ಪಾಸ್ಟರ್ ಹೇಳಿದರೆ ನಿಮಗೆ ಒಬ್ಬೆ ಮಾಡೋಕ್ಕಾಗಲ್ಲ. ಏನು ಪಾಸ್ಟರ್ಗೋಸ್ಕರ ನೀವು ಒಬ್ಬೆ ಮಾಡುವುದು? ನನಗೇನಾದರೂ ಸಿಗ್ಬೇಕಾ? ನೀವು 5 ನಿಮಿಷ ಬೇಗನೆ ಬಂದ್ರೆ ಹೇಳಿ. ನೀವು ದೇವರನ್ನು ತಿರಸ್ಕರಿಸುವುದು ಅದೊಂದು ಸಣ್ಣ ವಿಷಯವಲ್ಲ. ಮತ್ತೆ ಕಟ್ಟದಾಗಿ ಸ್ವಾಮಿ ಸ್ವಾಮಿ, ಅದಕ್ಕೆ ದೇವರು ಹೇಳಿರೋದು ಲೋಕ 6:46. ಯಾಕೆ ನೀವು ಸ್ವಾಮಿ ಸ್ವಾಮಿ ಎಂದು ಕರಿತೀಯ? ನಾನು ಹೇಳೋದೇನು ಮಾಡೋದಿಲ್ವಲ್ಲ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಚಿಕ್ಕ ಚಿಕ್ಕ ವಿಷಯಗಳನ್ನು ನೀವು ಒಬ್ಬೆ ಮಾಡುವಾಗ ದೇವರ ಶಕ್ತಿ, ಕರುಣೆ ಮತ್ತು ಅನುಗ್ರಹವನ್ನು ಪಡೆಯುತ್ತೀರ. ನಿಮಗೇನು ಸಿಕ್ಕಲಿಲ್ಲ ಅಂತ ತಿಳ್ಕೊಳ್ಳಬಾರದು ದೇವರ ಮಕ್ಕಳೇ. ನೀವು ಇವಾಂಜಲಿಸಮ್ಗೆ ಹೋಗಿ ಸೋಲು ಸಿಕ್ಕಲಿಲ್ಲದಿದ್ರು ನಿಮ್ಮ ಹೃದಯ ನೀವು ಹೇಗೆ ಹೋಗಿದೆ, ಪಾಸ್ಟರ್ಗೋಸ್ಕರ ಹೋಗಿದೆಯಾ, ರಿಪೋರ್ಟ್ ಕಳಿಸೋಕ್ಕೋಸ್ಕರ ಹೋಗಿದೆಯಾ ಅಂತ ದೇವರಿಗೆ ಗೊತ್ತು. ಅದೇನ್ ಪ್ರಕಾರ ನಿಮಗೆ ಸಿಕ್ಕೇ ಸಿಕ್ಕುತ್ತದೆ ನಿಮ್ಮ ಅನುಗ್ರಹ. ಅರ್ಥ ಮಾಡಿಕೊಳ್ಳಿ. ಆದರೆ ನೀವು ಕ್ಷಮಿಸಲು ನಿರಾಕರಿಸಿದಾಗ, ಸಹಾನುಭೂತಿ ಮತ್ತು ತಾಳ್ಮೆಯನ್ನು ತೋರಿಸಲು ನಿರಾಕರಿಸಿದಾಗ, ಸ್ವಾರ್ಥದಿಂದ ಬದುಕಿದಾಗ, ನನಗೆ ಟೈಮ್ ಇಲ್ಲ ಸ್ವಾರ್ಥತೆಯಿಂದ ಬದುಕಿದಾಗ, ಮತ್ತು ನಿಮ್ಮ ಪ್ರತಿಯೊಂದು ಸಮಸ್ಯೆಯಲ್ಲೂ ಚಿಂತಿಸುತ್ತಾ ಗೊಣಗುತ್ತಾ ಭಯದಿಂದ ಇದ್ರೆ ನೀವು ದೇವರ ಕರುಣೆ ಮತ್ತು ಅನುಗ್ರಹವನ್ನು ಕಳೆದುಕೊಳ್ಳುತ್ತೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಡೈಲಿ ನೀವು ಒಂದು ಚಾರ್ಟ್ ಮಾಡ್ರಿ, ಎಷ್ಟು ನೀವು ದೇವರಿಗೆ ಮಾಡಿದೆ, ಆದರೆ ಎಷ್ಟೊಂದು ನೀವು ದೇವರಿಂದ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಗಾಡ್. ದೇವರಿಂದ ಎಕ್ಸ್ಪೆಕ್ಟ್ ಮಾಡುವುದು ತುಂಬಾ ಬುಟ್ಟಿ ಇಟ್ಟು ಎಕ್ಸ್ಪೆಕ್ಟ್ ಮಾಡುವುದು. ದೇವರಿಗೆ ಕೊಟ್ಟಿರುವುದು ಏನು? ಒಂದು ಲೋಟದಲ್ಲೂ ನೀವೇನು ಕೊಡಲಿಲ್ಲ, ಒಂದು ಸ್ಪೂನಲ್ಲೂ ಕೊಡಲಿಲ್ಲ, ಮತ್ತೆ ಏನು ಲೋಟ ಅಲ್ಲವೇ? ಡೈಲಿ ನಾವು ಯೋಚಿಸಬೇಕು, ನಾನೇನು ಕೊಟ್ಟಿದ್ದೆ ದೇವರಿಗೆ. ಕೊಟ್ಟಿದರೆ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ದೇವರು ಕೊಡ್ತಾರೆ. ದೇವರ ಮಕ್ಕಳೇ, ನಮ್ಗೇನು ಬೇಕು ಅಂತ ದೇವರಿಗೆ ಗೊತ್ತು. ನಮ್ಮನ್ನು ಹಂಗೆ ಬಿಡುವವನಲ್ಲ ದೇವರು. ಆದರೆ ದೇವರು ದೇವರಲ್ಲ, ಕರುಣಾಮಯಿ ದೇವರು, ಪ್ರೀತಿ ಸ್ವರೂಪಿನ ದೇವರು. ಅಲ್ಲವೇ? ಯೋಚಿಸಿ ದೇವರ ಮಕ್ಕಳೇ, ದೇವರಿಗೆ ಏನು ಕೊಡುವುದಿಲ್ಲ, ದೇವರಿಂದೆಲ್ಲ ಬೇಕು. ಸೊ ಅನೇಕ ವಿಶ್ವಾಸಿಗಳು ತಮ್ಮ ಸಮಸ್ಯೆಗಳು ಮಾಯವಾಗಬೇಕು ಅಂತ ಪ್ರಾರ್ಥಿಸುತ್ತಾ ಇರ್ತಾರೆ, ಬಯಸುತ್ತಾರೆ. ಆದರೆ ದೇವರ ಮಾರ್ಗವು ಬಿರುಗಾಳಿಯನ್ನು ತೆಗೆದುಕೊಳ್ಳುವುದಲ್ಲ. ಅರ್ಥ ಮಾಡಿಕೊಳ್ಳಿ. ಬಿರುಗಾಳಿ ಬರ್ತಾ ಇರ್ತದೆ, ನಾವು ಸಾಯುವ ತನಕ ಬಿರುಗಾಳಿಗಳು ಎಲ್ಲರಿಗೂ ಬರ್ತದೆ. ನೀವು ದೇವರಲ್ಲಿ ಬೆಳೆದರು ಇಲ್ಲದಿದ್ರು ಬಿರುಗಾಳಿ ಎಲ್ಲರಿಗೂ ಬರ್ತದೆ. ಆದರೆ ದೇವರ ವಾಕ್ಯವನ್ನು ಪಾಲಿಸುವ ಮೂಲಕ ನಾವು ಬಿರುಗಾಳಿಗಳನ್ನು ತಡೆದುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಜೀವನದ ವಾಸ್ತವತೆಯನ್ನು ನೋಡಿ ಬದುಕಲು ಯೇಸುವಿನ ಈ ದೃಷ್ಟಾಂತವನ್ನು ನಮಗೆ ಒಂದು ಎಚ್ಚರಿಕೆಯಾಗಿದೆ. ಜೀವನದ ವಾಸ್ತವವನ್ನು ನೋಡಿ ಜೀವಿಸಿರಿ. ಅದಕ್ಕೆ ದೇವರು ಈ ದೃಷ್ಟಾಂತ ಕೊಟ್ಟಿರುವುದು.
ಇದೇ ವಾಸ್ತವ. ಯೇಸುವಿನ ಬಿಟ್ಟು, ಕ್ರೈಸ್ತವ ಚರ್ಚನ್ನು ಬಿಟ್ಟು ನೀವು ಹೋಗಿದರೆ ನಿಮಗೆ ಬಿರುಗಾಳಿ ಇಲ್ಲ. ಬಿರುಗಾಳಿ ಇಲ್ಲದ ಲೋಕದಲ್ಲಿ ನಿಮಗೆ ಜೀವನ ಮಾಡಕ್ಕಾಗತ್ತಾ? ಎಲ್ಲಿ ತೋರ್ಸ್ರಿ. ಚರ್ಚ್ಗೆ ಬಾ ಅಂದರೆ ಬರಲ್ಲ. ಬೈಬಲ್ ಓದು ಅಂದರೆ ಓದಲ್ಲ. ದೇವರ ಸೇವೆ ಮಾಡು ಅಂದರೆ ಮಾಡಲ್ಲ. ಬಿರುಗಾಳಿಗಳು ಅಂದರೆ ಸಮಸ್ಯೆಗಳು ಜೀವನ ಸಹಜ ಭಾಗ. ಯಾರಿಗೂ ಇದು ತಪ್ಪಿಸಿಕೊಳ್ಳಕ್ಕಾಗಲ್ಲ. ನಿಮಗೂ ಆಗಲ್ಲ, ನಿಮಗೂ ಆಗಲ್ಲ, ನನಗೂ ಆಗಲ್ಲ, ಈ ಲೋಕದಲ್ಲಿ ಇರುವ ಯಾರಿಗೂ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ದೇವರ ಸಹಾಯವಿಲ್ಲದೆ ಬಿರುಗಾಳಿಯಿಂದ ಜೀವನ ಖಂಡಿತವಾಗಿಯೂ ಕುಸಿಯುತ್ತದೆ. ಆದರೆ ವಿಧೇಯತೆಯು ನಮ್ಮನ್ನು ದೇವರ ಅಧಿಕಾರದ ಅಡಿಯಲ್ಲಿ ಇರುತ್ತದೆ. ಆತನ ರಕ್ಷಣೆ ಮತ್ತು ಅನುಗ್ರಹ ನಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಾವು ವಿಧೇಯತೆಯಿಂದ ನಡೆಯುವಾಗ ದೇವರು ಸ್ವತಃ ನಮ್ಮ ಮುಂದೆ ಹೋಗುತ್ತಾನೆ, ಫಲಿತಾಂಶಗಳನ್ನು ರೂಪಿಸುತ್ತಾನೆ ಮತ್ತು ಬಿರುಗಾಳಿಗಳ ನಡುವೆಯೂ ಆತನ ಕೈ ಮತ್ತು ಅನುಗ್ರಹವನ್ನು ನೋಡುತ್ತೇವೆ. ನಾವೆಷ್ಟು ಲಕ್ಕಿ ಪೀಪಲ್ ಗೊತ್ತಾ? ನಮಗೆ ಈ ಸತ್ಯ ಗೊತ್ತಿರಲಿಲ್ಲ. ಈ ಸತ್ಯ ನಮಗೆ ಗೊತ್ತಿರಲಿಲ್ಲ. ಆದರೆ ದೇವರ ಅಂಧಕಾರದಿಂದ ದೇವರ ಬೆಳಕಿನಲ್ಲಿ ದೇವರ ಕರೆದು ಎಲ್ಲ ನಮಗೆ ಕೊಟ್ಟಿದ್ದಾರೆ. ಅನೇಕ ವಿಶ್ವಾಸಿಗಳು ತಮ್ಮ ಬಿರುಗಾಳಿಗಳು ಇದರಿಂದ ಬಲವಾಗಿದೆ ಎಂದು ಭಾವಿಸುತ್ತಾರೆ. ದಯವಿಟ್ಟು ಈ ಸತ್ಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಬಿರುಗಾಳಿಗಳು ಎಲ್ಲರಿಗೂ ಸಮಾನವಾಗಿದೆ. ನಿಮಗೆ ದೊಡ್ಡ ಬಿರುಗಾಳಿ, ನನಗೂ ಚಿಕ್ಕ ಬಿರುಗಾಳಿ ಎಂದಿಲ್ಲ. ಎಲ್ಲರಿಗೂ ಒಂದೇ ತರ ಬಿರುಗಾಳಿ ಇರುತ್ತದೆ. ಆದರೆ ಅದು ವಿಭಿನ್ನ ರೂಪವಾಗಿದೆ. ಕೆಲವರಿಗೆ ಆರ್ಥಿಕ ಸಮಸ್ಯೆಗಳು, ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು, ಕೆಲವರಿಗೆ ಕೌಟುಂಬಿಕ ಕಲಹಗಳು, ಕೆಲವರು ಒಂಟಿನಾಟ, ಕಿರುಕುಲ, ಅಥವಾ ಕೆಲವರಿಗೆ ಆಂತರಿಕ ಯುದ್ಧ, ಕೆಲವರಿಗೆ ಯೋಚನೆಯಲ್ಲಿ ತುಂಬಾ ಅವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನೇ ಆದರೂ ಎಲ್ಲರಿಗೂ ಬಿರುಗಾಳಿ ಇರುತ್ತದೆ. ಬಿರುಗಾಳಿ ಎಲ್ಲರೂ ಎದುರಿಸುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವವರು ಸಮಸ್ಯೆಗಳನ್ನು ಶಾಂತವಾಗಿ ಎದುರಿಸಲು ಮತ್ತು ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ. ಅವರ ಬಿರುಗಾಳಿಗಳು ಸೌಮ್ಯವಾಗಿ ಇರುವುದರಿಂದ ಅಲ್ಲ, ಆದರೆ ವಿಧೇಯತೆಯ ಮತ್ತು ನಂಬಿಕೆಯ ಮೂಲಕ ಕ್ರಿಸ್ತನಲ್ಲಿ ಬೆಳೆಯುವಂತೆ ಹೆಚ್ಚಿನ ಸ್ವಯಂ ನಿಯಂತ್ರಣ ಅವರಿಗೆ ಇರುತ್ತದೆ. ಪರಿಣಾಮವಾಗಿ ಆತನ ಕೃಪೆಯ ಮೂಲಕ ತನ್ನ ಸಮಸ್ಯೆಗಳ ಮೇಲೆ ಅವರು ವಿಜಯವನ್ನು ಅನುಭವಿಸುತ್ತಾರೆ. ಅರ್ಥವಾಯ್ತಾ? ಆದರೆ ನಾವು ಕ್ರಿಸ್ತನಲ್ಲಿ ಬೆಳೆಯದಿದ್ದಾಗ ಇದಕ್ಕೆ ವಿರುದ್ಧವಾಗಿ ಸಂಭವಿಸುತ್ತದೆ. ನಮ್ಮ ಶಾಂತಿ ಕಳೆದು ಹೋಗುತ್ತದೆ. ಬಿರುಗಾಳಿಯಲ್ಲಿ ನಮ್ಮ ನಂಬಿಕೆಯನ್ನು ಅಳಗಾಡುತ್ತವೆ ಮತ್ತು ನಮ್ಮ ಸಮಸ್ಯೆಗಳಲ್ಲಿ ಜಯವನ್ನು ಕಾಣುವುದಿಲ್ಲ. ಬಿರುಗಾಳಿ ಬಂದು ಬಿತ್ತು ಬಿತ್ತು ಮತ್ತು ಕೆಟ್ಟಿ ಮತ್ತು ಕೆಟ್ಟಿ ಮತ್ತು ಕೆಟ್ಟಿ ಇರುವವನಿಗೆ ಏನು ಒಳ್ಳೆಯದಾಗುತ್ತೆ ನೀವೇ ತಿಳ್ಕೊಳ್ಳಿ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ನಮಗಿನ್ನೂ ಇವತ್ತೊಂದು ಸಮಸ್ಯೆ ಇದ್ದರೆ ಅದಿನ್ನೂ ಜಾಸ್ತಿ ಆಗುತ್ತದೆ ದೇವರ ಮಕ್ಕಳೇ. ಹಾಗೆ ಅಲ್ಲ ಈ ಲೋಕದ ಮನುಷ್ಯರು ಜೀವನ ಮಾಡುವುದು, ಅದಕ್ಕಿಂತ ಜಾಸ್ತಿ ನಮಗಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಸೊ ಈ ದೃಷ್ಟಾಂತವು ನಮಗೆ ಸ್ಪಷ್ಟ ಎಚ್ಚರಿಕೆಯಾಗಿದೆ. ವಿಧೇಯತೆಯನ್ನು ನಿರ್ಲಕ್ಷಿಸುವ ನಮ್ಮ ಆಯ್ಕೆಯು ನಮ್ಮ ಅಡಿಪಾಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಪ್ರತಿ ಬಿರುಗಾಳಿಯು ನಮ್ಮನ್ನು ಕಸಿದುವಂತೆ ಮಾಡುತ್ತದೆ ಮತ್ತು ದೇವರಿಂದ ವಿಜಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದಿನ ಪ್ರಕಾರ ನೀವು ಇವತ್ತು ನಿಮ್ಮನ್ನು ಸಮರ್ಪಿಸಿ ಇವತ್ತಿನಿಂದ ನೀವು ಜೀವನ ಮಾಡಬೇಕು. ಯಾಕೆಂದರೆ 2025 ಮುಗೀತಾ ಬಂದಿದೆ. ನಾವು 2026 ಹೋಗ್ತಾ ಇದ್ದೇವೆ. ಇದೇ ಅಡಿಪಾಯದಲ್ಲಿ ನೀವು ಹೋಗಬಾರದು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.